ಸೀನ್ ಎಕ್ಸಾಕ್ಟ್ಲಿ ಫ್ರಮ್ ದುರಂಧರ್ ಸಿನಿಮಾ. ಇದು ಉತ್ತರ ಪ್ರದೇಶದಲ್ಲಿ ನಡೆದ ನಿಜವಾದ ಘಟನೆಯಿಂದ ಪ್ರೇರಿತವಾಗಿದೆ. ಒಬ್ಬ ರಾಜಕಾರಣಿ ಲೈವ್ ಟೆಲಿವಿಷನ್ ನಲ್ಲಿ ಇಂಟರ್ವ್ಯೂ ಕೊಡ್ತಾ ಇರ್ತಾನೆ. ಕ್ಯಾಮ್ರಾಗಳಿಂದ ಸುತ್ತುವರೆದಿದ್ದಾನೆ ಮತ್ತು ಪೊಲೀಸ್ಗಳಿಂದನೂ ಕಾವಲಾಗಿದ್ದಾನೆ ಮತ್ತು ಲೈವ್ ಟಿವಿ ಟೆಲಿಕಾಸ್ಟ್ ನಲ್ಲಿ ಅವನನ್ನ ಗುಂಡಿಕ್ಕಿ ಕೊಲ್ತಾರೆ. ಎಸ್, ಲೈವ್ ಟಿವಿ ಇಂಟರ್ವ್ಯೂ ಮಧ್ಯದಲ್ಲಿ ಕ್ಯಾಮ್ರಾ ಮುಂದೆ, ಅದು ಪೊಲೀಸವರ ಮುಂದೆ, ಒಬ್ಬ ರಾಜಕಾರಣಿ, ಒಬ್ಬ ಗ್ಯಾಂಗ್ಸ್ಟರ್ ಗುಂಡಿಟ್ಟಿ ಕೊಲ್ಲಲ್ಪಟ್ಟ. ಮತ್ತೆ ಈ ವ್ಯಕ್ತಿ ಒಮ್ಮೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾರಾಣಸಿಯಲ್ಲಿ ಚುನಾವಣೆಗೂ ನಿಂತಿದ್ದ. ISI ಸಂಪರ್ಕ ಹೊಂದಿರುವ ವ್ಯಕ್ತಿ, ಪ್ರಧಾನಮಂತ್ರಿಯ ವಿರುದ್ಧ ಸ್ಪರ್ಧಿಸಿದ್ದ ವ್ಯಕ್ತಿ ಲೈವ್ ಟಿವಿಯಲ್ಲಿ ಕೊಲ್ಲಲ್ಪಟ್ಟ. ಇಂದು ನಾವು ಫ್ಯಾಕ್ಟ್ ಚೆಕ್ ಮಾಡ್ತಾ ಇರೋದು, ಈ ಸಿನಿಮಾದಲ್ಲಿರುವ ಪ್ರತಿಯೊಂದು ವಿಲನ್, ಪ್ರತಿಯೊಂದು ಪೊಲೀಸ್, ಪ್ರತಿಯೊಂದು ಗ್ಯಾಂಗ್ಸ್ಟರ್ ಅವರಲ್ಲಿ ಬಹುತೇಕರು ನಿಜವಾದ ವ್ಯಕ್ತಿಗಳ ಮೇಲೆಯೇ ಆಧಾರಿತವಾಗಿದೆ. ನಿಜವಾದ ಹೆಸರು, ನಿಜವಾದ ಕೇಸ್ ಫೈಲ್. ಆದ್ರೂ ಸಿನಿಮಾ ಹೇಳುತ್ತೆ ಇದೊಂದು ಜಸ್ಟ್ ಫಿಕ್ಷನ್ ಅಂತ. ಆದ್ರೆ ಇವತ್ತು ಈ ಸಿನಿಮಾವನ್ನ ಸೀನ್ ಬೈ ಸೀನ್, ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಬ್ರೇಕ್ ಮಾಡ್ತಾ ಹೋಗ್ತೀನಿ. ದುರಂಧರ್ ಪಾರ್ಟ್ 2 ರಿವೆಂಜ್ ಸ್ಟೋರಿ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 500 ಕೋಟಿ ಗಳಿಸಿದೆ. ಜನರು ಹೇಳ್ತಿದ್ದಾರೆ ಇದು ಬ್ಲಾಕ್ ಬಾಸ್ಟರ್. 5-6 साल तक इससे बेटर मूवी नहीं आने वाली है. बहुत ही बढ़िया, वन ऑफ द बेस्ट फिल्म्स आई वॉच. मुझे बिल्कुल कमी महसूस नहीं. आದ್ರೆ ಕೆಲವರು ಇದನ್ನ ಪ್ರೊಪगेंडा ಅಂತ ಕರೀತಿದ್ದಾರೆ. फिल्म को पूरा घुमा दिया है, पूरा 4 घंटा, मतलब इसमें फिर वो नोटबंदी ढकल दिया है. गवर्नमेंट से पैसा लेना है तो फिर उसी का लेवल लगा दीजिए ना भाई. इस पार्टी की पिक्चर ಸಿನಿಮಾವನ್ನ ಸಂಪೂರ್ಣವಾಗಿ ತಿರುಗಿಸಿದ್ದಾರೆ. ನೋಟ್ ಬದಲು ಕೂಡ ಹಾಕಿದ್ದಾರೆ. ಗವರ್ನಮೆಂಟ್ ಇಂದ ಹಣ ತೆಗೆದುಕೊಳ್ಬೇಕಾದ್ರೆ ಅದೇ ರೀತಿ ಸಿನಿಮಾ ಮಾಡ್ಬೇಕಲ್ವಾ ಅಂತ. ಈ ಸಿನಿಮಾ ಶುರುವಾಗೋದು ಒಂದು ಡಿಸ್ಕ್ಲೈಮರ್ ನಿಂದ, ಇದು ಫಿಕ್ಷನ್ ಅಂತ ಹೇಳಿ. ಬಾಲಿವುಡ್ ನಲ್ಲಿ ಇದು ಸಾಮಾನ್ಯ ಪ್ರತಿಕ್ರಿಯೆ. ಅಂದ್ರೆ ಒಂದು ಬಾಲಿವುಡ್ ಸಿನಿಮಾ ಅಂತಂದ್ರೆ ಇದೆಲ್ಲ ಕಾಮನ್, ಒಂದು ಡಿಸ್ಕ್ಲೈಮರ್ ಹಾಕೋದು, ಅಂದ್ರೆ ಒಂದು ಫಿಕ್ಷನ್ ಅಂತ ಹಾಕೋದು. ಆದ್ರೆ ಇಲ್ಲಿನ ವಿಶೇಷ ಏನಂತಂದ್ರೆ ಕ್ಯಾರೆಕ್ಟರ್ ಗಳ ಮುಖ ನಿಜವಾದ ವ್ಯಕ್ತಿಗಳ ಜೊತೆ ಮ್ಯಾಚ್ ಆಗುತ್ತೆ, ಘಟನೆಗಳು ನಿಜವಾದ ಘಟನೆಗಳ ಜೊತೆ ಮ್ಯಾಚ್ ಆಗುತ್ತೆ. ಹೀಗಾಗಿ ಇಂದು ನಾವು ಈ ಸಿನಿಮಾವನ್ನ ಸಂಪೂರ್ಣವಾಗಿ ಫ್ಯಾಕ್ಟ್ ಚೆಕ್ ಮಾಡ್ತಾ ಇದ್ದೀವಿ. ಸಿನಿಮಾದಲ್ಲಿ ಒಬ್ಬ ರಾಜಕಾರಣಿ ಗ್ಯಾಂಗ್ಸ್ಟರ್ ಆಗಿ ಕ್ಯಾಮ್ರಾ ಮುಂದೆ, ಪೊಲೀಸರ ಮುಂದೆ ಗುಂಡಿಟ್ಟಿ ಕೊಳ್ಳಲ್ಪಡ್ತಾನೆ. ನಿಮಗೆ ಉತ್ತರ ಭಾರತದ ರಾಜಕೀಯ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಅಂತಂದ್ರೆ ಇದು ನಿಮ್ಗೆ ಐ ಡ್ರಾಮಾ ಅನ್ಸ್ಬೋದು ಅಥವಾ ಡ್ರಾಮಾ ಅನಿಸ್ಬೋದು. ಆದ್ರೆ ಇದು ನಿಜವಾಗಿಯೂ ನಡೆದಿದೆ, ನಿಜವಾಗಿಯೂ ನಡೆದಿರುವಂತಹ ಘಟನೆ ಇದು. ಕೇವಲ 3 ವರ್ಷಗಳ ಹಿಂದೆ, ಅದಕ್ಕೂ ಮುಂಚೆ ಒಬ್ಬ ವ್ಯಕ್ತಿಯನ್ನ ನೀವು ತಿಳಿದುಕೊಳ್ಳಲೇಬೇಕು. ಆ ವ್ಯಕ್ತಿ ಯಾರು ಅಂತಂದ್ರೆ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅತೀಕ್ ಅಹಮದ್. ಅವನ ಮೇಲೆ ಸುಮಾರು 160 ಕೇಸ್ಗಳಿದ್ದು, ಅದರಲ್ಲಿ ಮುಖ್ಯವಾದ ಆರೋಪಗಳು ಯಾವ್ಯಾವು ಅಂತಂದ್ರೆ ಮರ್ಡರ್, ಕಿಡ್ನಾಪಿಂಗ್, ಆರ್ಗನೈಸ್ಡ್ ಕ್ರೈಮ್ ನೆಟ್ವರ್ಕ್. ಪ್ರಯಾಗರಾಜ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ನಿಜವಾದ ಕ್ರೈಮ್ ಸಂಖ್ಯೆ ಇನ್ನೂ ಹೆಚ್ಚಿನದು ಎಂದು ನಂಬಲಾಗಿದೆ. ಯಾಕಂದ್ರೆ ಜನ ಅವನಿಂದ ಭಯಪಟ್ಟಿದ್ದ ಕಾರಣಕ್ಕಾಗಿ ಹೆಚ್ಚಿನ ಕೇಸ್ಗಳು ರಿಪೋರ್ಟ್ ಆಗ್ಲೇ ಇಲ್ಲ. 2023 ಮಾರ್ಚ್ ನಲ್ಲಿ ಅವನು ಮೊದಲ ಬಾರಿ ಕಿಡ್ನಾಪ್ ಕೇಸ್ ನಲ್ಲಿ ಶಿಕ್ಷೆಗೆ ಒಳಗಾದ. ಆ ಮೂಲಕ ಅವನಿಗೆ ಜೀವಾವಧಿ ಶಿಕ್ಷೆ ಆಯಿತು. ಅದಕ್ಕೂ ಮುಂಚೆ ಅವನಿಗೆ ಯಾವುದೇ ಆದಂತಹ ಒಂದು ಶಿಕ್ಷೆ ಕೂಡ ಆಗಿರ್ಲಿಲ್ಲ. ಕೋರ್ಟ್ ಕೂಡ ಅವನನ್ನ ಹ್ಯಾಂಡಲ್ ಮಾಡುವಾಗ ತುಂಬಾ ಜಾಗ್ರತೆ ವಹಿಸಿತ್ತು. 2012ರಲ್ಲಿ ಸುಮಾರು 10 ಹೈಕೋರ್ಟ್ ಜಡ್ಜ್ಗಳು ಅವನ ಬೇಲ್ ಹಿಯರಿಂಗ್ ನಿಂದ ಹಿಂದೆ ಸರಿದ್ರು. ಒಮ್ಮೆ ಯೋಚಿಸಿ, ಜಡ್ಜ್ಗಳು ಕೂಡ ಅವನಿಗೆ ಭಯಪಟ್ಟಿದ್ರು. ಅವನು 5 ಸಲ MLA ಆಗಿದ್ದ, 1 ಸಲ MP ಆಗಿದ್ದ. 2019ರಲ್ಲಿ ವಾರಾಣಸಿಯಲ್ಲಿ ಮೋದಿ ಅವರ ವಿರುದ್ಧ ಸ್ಪರ್ಧಿಸಿದ್ದ. ಆದ್ರೆ ಕೇವಲ 85 ಸೀಟ್ಗಳು ಮಾತ್ರ ಅವನಿಗೆ ಸಿಕ್ಕಿದ್ದು. 2023 ಏಪ್ರಿಲ್ 15ರಂದು ಅತೀಕ್ ಅಹಮದ್ ನನ್ನು ಪೊಲೀಸ್ ಕಸ್ಟಡಿಯಿಂದ ಮೆಡಿಕಲ್ ಚೆಕಪ್ ಗಾಗಿ ಕರ್ಕೊಂಡು ಹೋಗಲಾಗ್ತಿತ್ತು. ಪೊಲೀಸ್ ಸುತ್ತುವರೆದಿದ್ರು, ಮೀಡಿಯಾಗಳು ಪ್ರಶ್ನೆ ಕೇಳ್ತಿತ್ತು. ಅವನು ಕ್ಯಾಮ್ರಾ ಮುಂದೆ ಏನೋ ಹೇಳ್ತಾ ಇದ್ದ. ಅಷ್ಟರಲ್ಲಿ ಲೈವ್ ಟೆಲಿಕಾಸ್ಟ್ ನಲ್ಲಿ ಅವನನ್ನ ಗುಂಡಿಟ್ಟಿ ಕೊಲ್ಲಲಾಗುತ್ತೆ. ಪೂರಾ ದೇಶ, ಅಂದ್ರೆ ಇಡೀ ವರ್ಲ್ಡ್ ರಿಯಲ್ ಟೈಮ್ ನಲ್ಲಿ ಇದನ್ನ ನೋಡಿತ್ತು. ನಿಜವಾದ ಕತೆ ಅವನು ಸಾಯೋಕ್ಕೂ ಮುಂಚೆ ಪೊಲೀಸ್ಗೆ ಹೇಳಿದ ಒಂದು ಮಾತು. ಅದ್ರ ಮೇಲೆನೆ ದುರಂಧರ್ ಸಿನಿಮಾ ನಿರ್ಮಾಣವಾಗಿದೆ. ಒಂದು ರಿಪೋರ್ಟರ್ ಪ್ರಕಾರ ಅತೀಕ್ ಅಹಮದ್ ಹೇಳಿದ್ದೇನಂತಂದ್ರೆ, ತಾನು ಮತ್ತು ತನ್ನ ಸಹೋದರ ಪಾಕಿಸ್ತಾನದ ISI ಜೊತೆ ನೇರ ಸಂಪರ್ಕ ಹೊಂದಿದ್ರು ಮತ್ತು ಲಷ್ಕರ್ ಜೊತೆ ಕೂಡ ಸಂಪರ್ಕ ಹೊಂದಿದ್ರು. ISI ಆಪರೇಟರ್ಗಳು ಡ್ರೋನ್ಗಳು ಬಳಸಿಕೊಂಡು ಪಂಜಾಬ್ ಪ್ರದೇಶಕ್ಕೆ ಆಯುಧಗಳನ್ನು ಕಳಿಸ್ತಿದ್ರು. ಈ ಸಂಘಟನೆಯ ಜನರು ನಿಯಮಿತವಾಗಿ ಅವನ ಮನೆಗೆ ಬರ್ತಿದ್ರಂತೆ. ಒಮ್ಮೆ ಯೋಚಿಸಿ, ಒಬ್ಬ ಎಲೆಕ್ಟೆಡ್ ರಾಜಕಾರಣಿ ಟೆರರ್ ಗ್ರೂಪ್ ಜೊತೆ ನೇರ ಸಂಪರ್ಕ ಹೊಂದಿದ್ದ. ಇದೆಲ್ಲ ಡಾಕ್ಯುಮೆಂಟಲ್ ರೆಕಾರ್ಡ್ ಆಗಿದೆ. ಅದರಿಂದ ಸಿನಿಮಾದಲ್ಲಿ ತೋರಿಸಿರುವುದು ಓವರ್ ಆಗಿಲ್ಲ ಅಥವಾ ಡ್ರಾಮಾ ಅನ್ಸಿಲ್ಲ, ಸುಳ್ಳಲ್ಲ, ಅದು ಎಕ್ಸಾಕ್ಟ್ಲಿ ನಡೆದಿರುವಂತಹ ಸತ್ಯ. ಸತ್ಯ ಹೇಳ್ಬೇಕು ಅಂತಂದ್ರೆ ಸಿನಿಮಾದಲ್ಲಿರುವ ಒಂದು ಸೀನು ತುಂಬಾ ವೈಲೆಂಟ್ ಅನ್ಸುತ್ತೆ, ಆದ್ರೆ ಅದು ಕೂಡ ನಿಜ. ಕರಾಚಿಯಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ತನ್ನ ಶತ್ರುವಿನ ತಲೆಯ ಜೊತೆ ಫುಟ್ಬಾಲ್ ಆಡ್ತಿದ್ದಂತೆ. ಅದನ್ನ ಯೋಚಿಸಿದ್ರೆ ಒಂಥರ ಬೆಚ್ಚಿ ಬೀಳ್ತಿವೆ. ಆ ಗ್ಯಾಂಗ್ಸ್ಟರ್ ಬೇರೆ ಯಾರು ಅಲ್ಲ, ಈ ಸಿನಿಮಾದಲ್ಲಿ ಬರುವ ಮತ್ತೊಂದು ಗ್ಯಾಂಗ್ಸ್ಟರ್ ಉಸೈರ್ ಬಲೋಚ್. ಕರಾಚಿಯಲ್ಲಿನ ಅತ್ಯಂತ ಭಯಾನಕ ಹೆಸರು ಅವನದಾಗಿತ್ತು. ಅವನು ತನ್ನ ಶತ್ರುವನ್ನು ಕೊಂದು ದೇಹವನ್ನು ಡ್ರೈನೇಜ್ಗೆ ಹಾಕ್ತಿದ್ದಂತೆ. ಅವ್ರನ್ನ ಕೊಂದಾದ್ಮೇಲೆ ತಲೆ ಜೊತೆ ಫುಟ್ಬಾಲ್ ಆಡ್ತಿದ್ದಂತೆ. 2014ಕ್ಕೆ ಅವನು ಕೇವಲ ಗ್ಯಾಂಗ್ಸ್ಟರ್ ಆಗಿರಲಿಲ್ಲ, 50ಕ್ಕೂ ಹೆಚ್ಚು ಕೇಸ್ಗಳಲ್ಲಿ ಸುಲಿಗೆ, ಮರ್ಡರ್ ಮತ್ತೆ ಪೊಲೀಸ್ ಹತ್ಯೆ. ಪೊಲೀಸ್ ಅವನನ್ನು ಹಿಡಿಯಲು ಬಂದಾಗ ಅವನು ಪಾಕಿಸ್ತಾನದಿಂದ ಓಡೋಗಿದ್ದ. 2015ರಲ್ಲಿ
ಇಂಟರ್ಪೋಲ್ ಅವನನ್ನ ದುಬೈನಲ್ಲಿ ಹಿಡಿದಿದ್ದು ಮತ್ತೆ ಪಾಕಿಸ್ತಾನಕ್ಕೆ ಕಳಿಸಿತ್ತು. ಸಿನಿಮಾದಲ್ಲಿ ಇರುವಂತೆ ಕ್ಲೈಮ್ಯಾಕ್ಸ್ ನಲ್ಲಿ ಅವನನ್ನು ಸ್ಪೈ ಆಗಿ ಬಳಸುವ ಸೀನು ಅದು ಕೂಡ ನಿಜ, ಯಾವುದು ಫಿಕ್ಷನ್ ಅಲ್ಲ. ಅವನು 12 ವರ್ಷ ಶಿಕ್ಷೆ ಅನುಭವಿಸಿದ್ದು ನಿಜ, ಆದ್ರೆ ಇಂಡಿಯಾಗಾಗಿ ಅಲ್ಲ, ಇರಾನ್ ಮಿಲಿಟರಿಗಾಗಿ ಸ್ಪೈ ಮಾಡಿದ ಕಾರಣಕ್ಕೆ ಅವನಿಗೆ 12 ವರ್ಷ ಶಿಕ್ಷೆ ಆಯಿತು. ಮತ್ತೊಂದು ಸೀನ್ ಒಬ್ಬ ಪೊಲೀಸ್ ಆಫೀಸರ್ ಮಧ್ಯೆ ಮತ್ತು ಆ ಗ್ಯಾಂಗ್ಸ್ಟರ್ಗಳ ಮಧ್ಯೆ ಫೈಟ್ ಆಗ್ತಾ ಇರುತ್ತೆ. ಆ ಗನ್ ಫೈಟ್ ಮಧ್ಯೆ ರಿಪೋರ್ಟರ್ ನಿಂತು ರಿಪೋರ್ಟಿಂಗ್ ಮಾಡ್ತಾ ಇರ್ತಾನೆ. ಆ ಗಲಾಟೆ ಮಧ್ಯೆ ರಿಪೋರ್ಟಿಂಗ್ ಮಾಡ್ತಾ ಇರೋದು ಅಸಾಧ್ಯ ಅನ್ಸ್ಬೋದು, ಆದ್ರೆ ಅದು ಕೂಡ ಸತ್ಯ. ಆ ಪೊಲೀಸರ್ ಬೇರೆ ಯಾರು ಅಲ್ಲ, ಚೌಧರಿ ಅಸ್ಲಾಂ ಖಾನ್, ಸಿಂಧು ಪ್ರದೇಶದ ಸೀನಿಯರ್ ಅಧಿಕಾರಿ. ಅವನು ಗ್ಯಾಂಗ್ಸ್ಟರ್ ಗಳನ್ನ ಪವರ್ಫುಲ್ ವ್ಯಕ್ತಿಗಳಂತೆ ಅಲ್ಲ, ಸಾಮಾನ್ಯ ನೋಡ್ತಿದ್ದ. ಅದೇ ಅವನ ವಿಶೇಷತೆ ಆಗಿತ್ತು. ಅವನು ನಿಷೇಧ ಪ್ರದೇಶಗಳಿಗೂ ರೇಡ್ ಮಾಡ್ತಿದ್ದ, ಗ್ಯಾಂಗ್ಗಳ ಮೇಲೆ ಕೂಡ ಅಟ್ಯಾಕ್ ಮಾಡ್ತಿದ್ದ. ಇವನ್ ಅವನ ಕಾರ್ ಮೇಲೆ ದಾಳಿ, ಮನೆ ಮೇಲೆ ಕೂಡ ಬಾಂಬ್, ಹಲವಾರು ಪೊಲೀಸರು ಸತ್ರು, ಆದ್ರೆ ಅವನ ಹಿಂದೆ ಸರಿಲೇ ಇಲ್ಲ, ಇನ್ನು ಅಗ್ರೆಸಿವ್ ಆಗಿ ಹೋರಾಡ್ತಿದ್ದ. ಟಿವಿಯಲ್ಲಿ ಒಂದು ಹೇಳಿಕೆ ಕೊಡ್ತಾನೆ, ಆ ಗ್ಯಾಂಗ್ಸ್ಟರ್ ಹೆಸರನ್ನ ಹೇಳಿ ನಾನು ಕರಾಚಿಯನ್ನ ಕ್ಲೀನ್ ಮಾಡ್ತೀನಿ ಅಂತ. 2008ರಲ್ಲಿ ಸಿಂಧ್ ಪೊಲೀಸ್ ಒಂದು ಸ್ಪೆಷಲ್ ಟೀಮ್ ನ ರಚಿಸಿತ್ತು. ಆ ಆಪರೇಷನ್ ಹೆಡ್ ಆಗಿ ಚೌಧರಿ ಅಸ್ಲಾಂ ಖಾನ್ ಅವರನ್ನ ನೇಮಕ ಮಾಡಲಾಗಿತ್ತು. ಟಾರ್ಗೆಟ್ ಏನಾಗಿತ್ತು ಅಂತಂದ್ರೆ ಗ್ಯಾಂಗ್ಸ್ಟರ್ ಅನ್ನು ಸಂಪೂರ್ಣವಾಗಿ ಅಂತ್ಯಗೊಳಿಸೋದು. 2009 ಆಗಸ್ಟ್ 9ರಂದು ಒಂದು ದೊಡ್ಡ ಬ್ರೇಕ್ ಥ್ರೂ ಸಿಕ್ಕಿತ್ತು. ಕರಾಚಿ ಹೊರವಲಯದಲ್ಲಿ ಒಂದು ಫಿಯರ್ ಗನ್ ಫೈಟ್ ನಡೀತು. ಆ ಎನ್ಕೌಂಟರ್ ನಲ್ಲಿ ಗ್ಯಾಂಗ್ಸ್ಟರ್ ಕೊಲ್ಲಲ್ಪಟ್ಟ. ಅದು ಸಿನಿಮಾದಲ್ಲಿ ತೋರಿಸಿರುವ ಕ್ಲೈಮ್ಯಾಕ್ಸ್ ನಲ್ಲಿರುವ ಹಾಗೆ. ಆಮೇಲೆ 2014 ಜನವರಿ 9ರಂದು ಅಸ್ಲಾಂ ಅವರ ಕಾರ್ ಮೇಲೆ ಸೂಸೈಡ್ ಅಟ್ಯಾಕ್ ನಡೆಯಿತು. ಇದು ಕೂಡ ಸಿನಿಮಾದಲ್ಲಿರುವಂತಹ ಒಂದು ದೃಶ್ಯ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ ಸಂಜಯ್ ದತ್ ಅವರ ಫೇವರೇಟ್ ಆಕ್ಟರ್ ಆಗಿದ್ದ ಸಿನಿಮಾದಲ್ಲೂ ಅವರ ಪಾತ್ರವನ್ನು ಅದೇ ಆಕ್ಟರ್ ಮಾಡಿದ್ದಾರೆ. ಸಾಯೋದಕ್ಕೆ ಮುಂಚೆ ಅವರು ಹೇಳಿದ್ರು, ಒಂದು ದಿನ ನನ್ನ ಜೀವನದ ಮೇಲೆ ಸಿನಿಮಾ ಬರುತ್ತೆ ಅಂತ. ಇದೀಗ ಸಿನಿಮಾದಲ್ಲಿರುವ ಇನ್ನೊಂದು ಕ್ಯಾರೆಕ್ಟರ್ ಪಿಂಡಾ. ಈ ಕ್ಯಾರೆಕ್ಟರು ಕೂಡ ನಿಜವಾದ ವ್ಯಕ್ತಿಯ ಮೇಲೆ ಆಧಾರಿತವಾಗಿದೆ. ಈ ಕ್ಯಾರೆಕ್ಟರ್ನ ಹೆಸರು ಅರವಿಂದರ್ ಸಿಂಗ್ ಸಂಧು ಅಂತ. ಇವನು ಭಾರತ ಸರ್ಕಾರದಿಂದ ಟೆರರಿಸ್ಟ್ ಎಂದು ಘೋಷಿಸಲ್ಪಟ್ಟಿದ್ದ. ಪಾಕಿಸ್ತಾನ ಆಧಾರಿತ ಮಿಲಿಟೆಂಟ್ ಗ್ರೂಪ್ ಜೊತೆ ಸಂಪರ್ಕ ಹೊಂದಿದ್ದ. ಕೆಲವೊಂದು ಸ್ಮಗ್ಲಿಂಗ್ ನಲ್ಲಿ ಭಾರಿ ಪ್ರಮಾಣದಲ್ಲಿ ತೊಡಕೊಂಡಿದ್ದ. 2022ರಲ್ಲಿ ಅವನು ಪಾಕಿಸ್ತಾನದಲ್ಲಿ ಡ್ರಗ್ ಓವರ್ ಡೋಸ್ ನಿಂದ ಸತ್ತ ಎಂದು ವರದಿಯಾಗಿದೆ. ಇದೀಗ ಇನ್ನೊಂದು ಕ್ಯಾರೆಕ್ಟರ್ ಮೇಜರ್ ಇಕ್ಬಾಲ್. ಈ ಕ್ಯಾರೆಕ್ಟರ್ನ ಆಧಾರಿತ ವ್ಯಕ್ತಿ ಇಲಿಯಾಸ್ ಕಾಶ್ಮೀರಿ. ಇವನು ಸಾಮಾನ್ಯ ಮಿಲಿಟೆಂಟ್ ಅಲ್ಲ, ಪಾಕಿಸ್ತಾನದ ಸ್ಪೆಷಲ್ ಫೋರ್ಸ್ ನ ಮಾಜಿ ಆಪರೇಟರ್. ನಂತರ ಅಟ್ಯಾಕ್ ಕಮಾಂಡರ್ ಆಗಿ ಬೆಳೆದ. 26/11 ಮುಂಬೈ ಅಟ್ಯಾಕ್ ಏನಾಗಿತ್ತು ಅದರಲ್ಲಿ ಹ್ಯಾಂಡ್ಲರ್ ಇವನೇ ಆಗಿದ್ದ. ಪಾಕಿಸ್ತಾನದಿಂದ ಫೋನ್ ಮೂಲಕ ಅಟ್ಯಾಕರ್ಸ್ ಗಳನ್ನ ಗೈಡ್ ಮಾಡ್ತಿದ್ದ. 2011ರಲ್ಲಿ US ಆರ್ಮಿ ಡ್ರೋನ್ ಅಟ್ಯಾಕ್ ನಲ್ಲಿ ಅವನ್ನ ಕೊಂದ್ರು. ಅದರ ಅರ್ಥ ಸಿನಿಮಾದ ವಿಲನ್ ಕಲ್ಪನೆ ಅಲ್ಲ, ನಿಜವಾದ ವ್ಯಕ್ತಿ. ಈಗ ಬರುವ ಮತ್ತೊಂದು ವ್ಯಕ್ತಿ ಜಾವೇದ್ ಕನನಿ. ಪೇಪರ್ ಮೇಲೆ ಒಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನ್, ಆದ್ರೆ ಇನ್ವೆಸ್ಟಿಗೇಷನ್ ಪ್ರಕಾರ ಟೆರರ್ ಫಂಡಿಂಗ್ ನಲ್ಲಿ ಪ್ರಮುಖ ಪಾತ್ರ. ಫೇಕ್ ಇಂಡಿಯನ್ ಕರೆನ್ಸಿಯನ್ನ ಭಾರತಕ್ಕೆ ಕಳಿಸುವ ಕೆಲಸ ಇವನದಾಗಿತ್ತು. ಇದನ್ನ ಒಂದು ಫೈನಾನ್ಷಿಯಲ್ ವೆಪನ್ ಆಗಿ ಬಳಸಲಾಗ್ತಿತ್ತು. 2016 ನವೆಂಬರ್ 8 ಭಾರತದಲ್ಲಿ ಡಿಮಾನಿಟೈಸೇಷನ್ ಘೋಷಣೆ. 500 ಮತ್ತು 1000 ನೋಟ್ಗಳು ಮಧ್ಯರಾತ್ರಿಯಿಂದ ಬ್ಯಾನ್, ಅಂದ್ರೆ ಓವರ್ ನೈಟ್ ಅಮಾನ್ಯವಾಗುತ್ತೆ. ಪೂರಾ ಫೇಕ್ ಕರೆನ್ಸಿ ನೆಟ್ವರ್ಕ್ ಕುಸಿದು ಬಿದ್ದಿತ್ತು. 27 ದಿನಗಳ ನಂತರ 2016 ಡಿಸೆಂಬರ್ 5ನೇ ತಾರೀಕು ಅವನು ಕರಾಚಿಯಲ್ಲಿ ಒಂದು ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತ ಅಂತೇಳಿ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ. ಅಪಘಾತ ಅಂತ ಅವ್ರು ಹೇಳಿದ್ದಾರೆ, ಆದ್ರೆ ನಿಜ ಏನು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. 1999 ಡಿಸೆಂಬರ್ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ IC 814 ಹೈಜಾಕ್. ಪ್ಲೇನ್ ಅನ್ನು ಅಫ್ಘಾನಿಸ್ತಾನದ ಕಂದಹಾರ್ಗೆ ತೆಗೆದುಕೊಂಡು ಹೋಗಲಾಯಿತು. 155 ಪ್ರಯಾಣಿಕರು 7 ದಿನ ಒತ್ತೆ ಇಡಲಾಯಿತು. ಕೊನೆಯಲ್ಲಿ ಭಾರತ ಸರ್ಕಾರ ಕೆಲವು ಭಯೋತ್ಪಾದಕರನ್ನು ಬಿಡುಗಡೆ ಮಾಡಬೇಕಾಯಿತು. ಅವರಲ್ಲಿ ಒಬ್ಬರಾಗಿದ್ದಂತವನು ಮಸೂದ್ ಅಜಾರ್. ಸ್ವಲ್ಪ ದಿನ ಆದಂತೆ ಜೈಷ್ ಇ ಮೊಹಮ್ಮದ್ ಸ್ಥಾಪನೆ ಮಾಡಿದ್ದಂತಹ ವ್ಯಕ್ತಿ. 2019ರ ಪುಲ್ವಾಮಾ ದಾಳಿಯ ಅಟ್ಯಾಕ್ ಹಿಂದೆ ಆ ಸಂಘಟನೆಯನ್ನು ಕ್ರಿಯೇಟ್ ಮಾಡಿದ್ದೆ ಈ ಮಸೂದ್ ಅಜಾರ್. ಸಿನಿಮಾದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇಂಡಿಯನ್ ಆಫೀಸರ್ಗೆ ಚಾಲೆಂಜ್ ಮಾಡ್ತಾನೆ. ಆ ಕ್ಯಾರೆಕ್ಟರ್ ಬೇರೆ ಯಾರು ಅಲ್ಲ, ಜಹೂರ್ ಮಿಸ್ಟ್ರಿ. IC 814 ಹೈಜಾಕ್ ಮಾಡಿದವರಲ್ಲಿ ಇವನು ಒಬ್ಬ. ಪಾಕಿಸ್ತಾನದಲ್ಲಿ ತನ್ನ ಗುರುತನ್ನು ಬದಲಿಸಿಕೊಂಡು ಕರಾಚಿಯಲ್ಲಿ ಫರ್ನಿಚರ್ ಬಿಸ್ನೆಸ್ ಆರಂಭಿಸಿದ್ದ. 20 ವರ್ಷಗಳ ಕಾಲ ಒಬ್ಬ ದೆವ್ವದಂತೆ ಅಥವಾ ಒಬ್ಬ ಭೂತದಂತೆ ಬದುಕಿದ್ದ. 2022 ಮಾರ್ಚ್ 1ರಂದು ಅಪರಿಚಿತ ವ್ಯಕ್ತಿಗಳಿಂದ ಮೋಟಾರ್ ಸೈಕಲ್ ಮೇಲೆ ಬಂದು ಗುಂಡಿಟ್ಟಿ ಕೊಲ್ಲಲ್ಪಟ್ಟ. ಅಂದ್ರೆ ಅದ್ ಯಾರೋ ಮೋಟಾರ್ ಸೈಕಲ್ ಇಂದ ಬಂದು ಅವನನ್ನ ಸಾಯಿಸ್ಬಿಟ್ರು. ಒಮ್ಮೆ ಯೋಚಿಸಿ, 1999ರಲ್ಲಿ ಹೈಜಾಕ್ ಮಾಡಿದ ವ್ಯಕ್ತಿ 23 ವರ್ಷ ಅಡಗಿ ಬದುಕಿದ್ದು ಒಂದು ದಿನ ಹಠಾತ್ ಕೊಲ್ಲಲ್ಪಟ್ಟ ಅಂತಂದ್ರೆ ಯಾರಿಗೂ ಕೂಡ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಳೆದ 3 ವರ್ಷಗಳಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ಇದ್ದ ಸುಮಾರು 30 ಜನ ಪಾಕಿಸ್ತಾನದಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ. ಕರಾಚಿ, ಲಾಹೋರ್, ಬೇರೆ ಬೇರೆ ನಗರಗಳಲ್ಲಿ ಪಾಕಿಸ್ತಾನದ ಅಧಿಕಾರಿಗಳು ಹೇಳ್ತಾ ಇರೋದು ಯಾರು ಮಾಡ್ತಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ, ಯಾವ ಗ್ರೂಪ್ ಮಾಡ್ತಿದ್ದಾರೆ ಅಂತ ಅದಕ್ಕೂ ಗೊತ್ತಿಲ್ಲ, ಯಾವುದಕ್ಕೂ ಒಂದು ಸಾಕ್ಷಿ ಕೂಡ ಇಲ್ಲ. ಆದ್ರೆ ಏನಾಗ್ತಿದೆ ಅನ್ನೋದು ಸ್ಪಷ್ಟ.
ಒಬ್ಬೊಬ್ಬರಾಗಿ ಭಾರತ ವಿರೋಧಿ ಆಪರೇಷನ್ ನಲ್ಲಿ ಇದ್ದವರು ಎಲಿಮಿನೇಟ್ ಆಗ್ತಾ ಇದ್ದಾರೆ. ಇದೇ ದುರಂಧರ್ ಸಿನಿಮಾದ ಜಗತ್ತು. ಕೋವರ್ ಆಪರೇಷನ್ಗಳು, ಸ್ಟೇಟ್ ಲೆವೆಲ್ ಚೆಸ್ ಗೇಮ್, ಅಧಿಕೃತ ದಾಖಲೆ ಇಲ್ಲದ ಘಟನೆಗಳು, ಸಿನಿಮಾ ಇದನ್ನು ಫಿಕ್ಷನ್ ಅಂತ ಹೇಳ್ತಿದೆ. ಆದ್ರೆ ಈ ಪ್ಯಾಟರ್ನ್ಗಳು ಏನ್ ಫಾಲೋ ಮಾಡಿದ್ದಾರೆ ಅಥವಾ ಏನ್ ತೋರಿಸಿದ್ದಾರೆ ಅದೆಲ್ಲವೂ ಕೂಡ ಸತ್ಯ, ನಿಜವಾಗ್ಲೂ ನಡೆದಿರುವ ಘಟನೆಗಳು. ನೇರವಾಗಿ ಹೇಳ್ಬೇಕಂತಂದ್ರೆ ಸಿನಿಮಾದ ಕ್ಯಾರೆಕ್ಟರ್ಗಳು, ನಿಜವಾದ ಘಟನೆಗಳು, ಡಾಕ್ಯುಮೆಂಟ್ ಬುಕ್ಗಳು ನಿಜವಾಗಿರುವ ವ್ಯಕ್ತಿಗಳಂತಾನೆ ಕಾಣುತ್ತದೆ. ನ್ಯೂಸ್ ರಿಪೋರ್ಟ್ಗಳು, ಕೋರ್ಟ್ ದಾಖಲೆಗಳು ಎಲ್ಲವೂ ಇದನ್ನ ಸಪೋರ್ಟ್ ಮಾಡ್ತವೆ. ಡೈರೆಕ್ಟರ್ ನಿಜವಾದ ವ್ಯಕ್ತಿಗಳನ್ನು ಮತ್ತು ಘಟನೆಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಅಥವಾ ಅದನ್ನ ತಗೊಬಂದು ಸಿನಿಮಾಟಿಕ್ ರೀತಿಯಲ್ಲಿ ಒಂದು ಸ್ಟೋರಿ ನಿರ್ಮಿಸಿದ್ದಾರೆ. ಎಸ್, ಕೆಲವೊಂದು ಟೈಮ್ ಲೈನ್ಗಳು ಬದಲಾವಣೆ ಆಗಿರ್ಬೋದು, ಆದ್ರೆ ಈಗ ಕೆಲವರು ಇದನ್ನ ಪ್ರೊಪಗಾಂಡ ಅಂತ ಕರೀತಿದ್ದಾರೆ. ಆದ್ರೆ ಒಂದು ವಿಷಯ ಯೋಚಿಸಿ, ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಸ್ಗೂ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಅದನ್ನ ತೋರಿಸುವ ಹಕ್ಕು ಅವನಿಗಿರುತ್ತೆ. ಮುಖ್ಯ ಪ್ರಶ್ನೆ ಫಿಲಮ್ಗೆ ಪರ್ಸ್ಪೆಕ್ಟಿವ್ ಇದೆಯಾ ಅನ್ನೋದಲ್ಲ, ಫ್ಯಾಕ್ಟ್ ನಿಜನಾ ಅಂತ. ನೀವು ನೋಡಿದ ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಅದೆಲ್ಲವೂ ನಿಜವಾದ ಕ್ಯಾರೆಕ್ಟರ್ಗಳು. ಅತಿಕ್ ಅಹಮದ್ ನಿಜ, ISA ಲಿಂಕ್ಸ್ ಇದ್ದಿದ್ದು ನಿಜ, ಚೌಧರಿ ಅಸ್ಲಾಮು ನಿಜ, ಉಜೈರ್ ಬಲೋಚ್ ಅವನು ನಿಜವಾದ ಟೆರರಿಸ್ಟ್, ಇಲಿಯಾಸ್ ಕಾಶ್ಮೀರಿ ನಿಜ, ಜಾಹೋದ್ ಕನಾನಿ ನಿಜವಾದ ಟೆರರಿಸ್ಟ್. ಎಲ್ಲವೂ ಕೂಡ ಡಾಕ್ಯುಮೆಂಟೆಡ್ ಆಗಿದೆ. ಮತ್ತೊಂದು ಸೀನ್ ಯಾವ್ದಪ್ಪ ಅಂತಂದ್ರೆ ಅಜಿತ್ ಡೋವಾಲ್ ಪ್ರೇರಿತ ಕ್ಯಾರೆಕ್ಟರ್ ಹೈಜಾಕ್ ಪ್ಯಾಸೆಂಜರ್ಗೆ ಭಾರತ ಮಾತಾ ಕಿ ಜಯ ಹೇಳಲು ಹೇಳುತ್ತಾನೆ. ಜನರು ಅದನ್ನ ಟ್ರೋಲ್ ಮಾಡಿದ್ರು, ಆದ್ರೆ ಅದು ಕೂಡ ನಿಜವಾಗಿಯೂ ನಡೆದಿರುವಂತಹ ಘಟನೆ. ಹೀಗಾಗಿ ಈ ಸಿನಿಮಾ ಪ್ರೊಪಗಾಂಡ ಆಗಿದೆಯಾ ಅಂತ ನೀವು ಥಿಂಕ್ ಮಾಡೋದಾದ್ರೆ ನಾನಂತ ಹೇಳ್ತೀನಿ ಇದು ನಿಜವಾದ ಸ್ಟೋರಿ ಅಂತ. ನೀವು ಯೋಚನೆ ಮಾಡೋದ್ರ ಮೇಲೆ ಅಥವಾ ನೀವು ನಂಬೋದ್ರ ಮೇಲೆ ಈ ಚಿತ್ರ ಇರುತ್ತೆ. ಆದ್ರೆ ಇದು ಸಂಪೂರ್ಣ ಫಿಕ್ಷನ್ ಅಂತೂ ಅಲ್ಲ ಅಂತ ನಾನು 100% ಹೇಳ್ತೀನಿ. ನನ್ನ ಪ್ರಕಾರ ಹೇಳ್ಬೇಕಂತಂದ್ರೆ ಸಿನಿಮಾ ಅಂತ ನೋಡಿದ್ರೆ ಇದು ಬಹಳ ಚೆನ್ನಾಗಿರುವಂತ ಒಂದು ಸಿನಿಮಾ. ಸಿನಿಮಾಟೋಗ್ರಫಿ, ಪರ್ಫಾರ್ಮೆನ್ಸ್, ಸ್ಟೋರಿ ಕನ್ವೆನ್ಷನ್ ಎಲ್ಲವೂ ಕೂಡ ಅದ್ಭುತವಾಗಿದೆ. ನೀವು ನೋಡಿಲ್ಲ ಅಂತಂದ್ರೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಈ ಸಿನಿಮಾವನ್ನ ಒಂದ್ಸಲ ಹೋಗಿ ನೋಡಿ. ಸೊ ಇದಾಗಿತ್ತು ದುರಂಧರ್ ದ ರಿವೆಂಜ್ ಸಿನಿಮಾದ ಒಂದು ಕಂಪ್ಲೀಟ್ ಸ್ಟೋರಿ. ಸಿನಿಮಾವನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಿನಿಮಾವನ್ನ ಹೋಗಿ ನೋಡಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಗುಡ್ ಬೈ.